ಸ್ನೇಹಿತರೆ, ಇಂದು ನಮ್ಮ ರಾಜ್ಯದಲ್ಲಿ ನೇಮಕಾತಿ ವಿಚಾರವಾಗಿ ಏನೆಲ್ಲ ನಡೀತಾ ಇದೆ ಅಂತ ನಿಮಗೆ ಗೊತ್ತು. ಇವತ್ತು ಕೂಡ ಒಂದು ಹೋರಾಟವನ್ನ ನಿಗದಿ ಮಾಡಲಾಗಿತ್ತು ಧಾರವಾಡದಲ್ಲಿ. ಬಟ್ ಅದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಸರ್ಕಾರ ಕೂಡ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಇದೇ ಮೊದಲ ಬಾರಿ ಅಲ್ಲ, ಈ ಹಿಂದೆ ಕೂಡ ಇದೇ ರೀತಿ ಮಾಡಿತ್ತು. ಅಂಡ್ ಈಗ 14ನೇ ತಾರೀಕು ಕೂಡ ಒಂದು ಹೋರಾಟವನ್ನ ನಿಗದಿ ಮಾಡಲಾಗಿದೆ. ಅದಕ್ಕೂ ಕೂಡ ಅವಕಾಶ ಸಿಗುತ್ತಾ ಇಲ್ವಾ ಅಂತ ಇನ್ನು ಗೊತ್ತಿಲ್ಲ. ಬಟ್ ನೋಡಿ, ಒಂದು ವಿಷಯ ಸ್ಪಷ್ಟ, ಹಲವಾರು ಜನ ಲೈಬ್ರರಿಗಳಲ್ಲಿ ಕಣ್ಣೀರಾಗ್ತಾ ಪ್ರತಿನಿತ್ಯ ಕೂಡ ನೋಟಿಫಿಕೇಶನ್ ಯಾವಾಗ ಅಂತೇಳಿ ಕೇಳ್ತಾನೆ ಇರ್ತೀರಾ. ನಮಗೂ ಕೂಡ ಈ ವಿಷಯದಲ್ಲಿ ತುಂಬಾ ನೋವಿದೆ. ಹಲವಾರು ಮನಸ್ತಾಪಗಳು ಏನೇ ಇದ್ರು ಕೂಡ ನಾವು ಅದೆಲ್ಲವನ್ನ ಬಿಟ್ಟು ಒಗ್ಗಟ್ಟಾಗಿ ನೇಮಕಾತಿಗಾಗಿ ಹೋರಾಟ ಮಾಡೋಣ. ಅಂಡ್ ಸರ್ಕಾರ ಈ ಒಳ ಮೀಸಲಾತಿ ಆಗಿರ್ಬೋದು, ರಿಸರ್ವೇಶನ್ ಕೇಸ್ ಇದೆಲ್ಲವನ್ನ ಇಟ್ಕೊಂಡು ಮತ್ತಷ್ಟು ವಿಳಂಬ ಮಾಡ್ತಾ ಇರೋದ್ರಿಂದ ಈಗ ತುಂಬಾ ಸಮಸ್ಯೆ ಆಗಿದೆ. ಈ 2 ತಿಂಗಳಲ್ಲಿ ಏನಾದ್ರು ನೇಮಕಾತಿ ಆದ್ರೆ ಖಂಡಿತವಾಗಿ ನಾವು ಸೇಫ್ ಆಗ್ತೀವಿ. ಇಲ್ಲ ಅಂತ ಈ 2 ತಿಂಗಳಲ್ಲಿ ನೇಮಕಾತಿ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಮತ್ತಷ್ಟು ದಿನಗಳ ಮುಂದೂಡಿಕೆ ಆಗುತ್ತೆ. ಈ ದಿನಗಳ ಮುಂದೂಡಿಕೆ ಆದಷ್ಟು ರಾಜಕಾರಣಿಗಳಿಗೆ ಏನು ಸಮಸ್ಯೆ ಇಲ್ಲ. ನಮ್ಮಂತ ಬಡ ಆಸ್ಪಿರೆಂಟ್ಸ್ ಗಳಿಗೆ ಲೈಬ್ರರಿ ಫೀಸ್ ಕಟ್ಕೊಂಡು PG ಇದ್ಕೊಂಡು ಓದೋದು ತುಂಬಾ ಕಷ್ಟ ಆಗ್ತಿದೆ. ಸೊ ಇದೆಲ್ಲ ನೋಡಿ ನೋಡಿ ಸಾಕಾಗಿದೆ. ರಾಜಕಾರಣಿಗಳಿಗೆ ಮಾತ್ರ ತಮ್ಮ ಸಮಾವೇಶಗಳನ್ನ ಮಾಡೋದಕ್ಕೆ, ಬೇರೆ ಬೇರೆ ಹೋರಾಟಗಳಿಗೆ ಅವಕಾಶ ಕೊಡುವಂತ ಸರ್ಕಾರ ಯಾಕೆ ವಿದ್ಯಾರ್ಥಿಗಳು ನಾವು ನಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಅವಕಾಶ ಕೊಡ್ತಾರೆ? ಇದು ನಮಗೆ ಪ್ರಮುಖ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತ ಪ್ರತಿಯೊಬ್ಬ ಆಸ್ಪಿರೆಂಟ್ ಕೂಡ ಬರೀ ನೋಟಿಫಿಕೇಶನ್ ಬಿಟ್ಟಾಗ ಅಪ್ಲಿಕೇಶನ್ ಹಾಕೋದಲ್ಲ, ಇನ್ಯಾರೋ ಹೋರಾಟ ಮಾಡಿ ನಮ್ಗೆ ನೇಮಕಾತಿ ಮಾಡಿಸ್ತಾರೆ ಅನ್ನೋದಲ್ಲ. ಪ್ರತಿಯೊಬ್ರು ಕೂಡ ನಿಮ್ಗೆ ನಿಜವಾಗ್ಲೂ ನೇಮಕಾತಿ ಆಗ್ಬೇಕಿದೆ, ಖಂಡಿತವಾಗಿ ನಾವು ಒಂದು ಹುದ್ದೆ ಪಡಿಬೇಕನ್ನೋದಾಗಿದ್ರೆ, ಆ ಕನ್ಸಿದ್ರೆ ನೀವೆಲ್ಲರೂ ಕೂಡ ಎಲ್ಲಾದ್ರೂ ಒಂದ್ ಕಡೆ ಸೇರಿ, ನಾವು ಕೂಡ ಧಾರವಾಡಕ್ಕೆ ಬರ್ತೀವಿ, ಬಂದು ನಿಮ್ಮ ಅಭಿಪ್ರಾಯವನ್ನ ಕೇಳ್ತೀವಿ. ಅದ್ರ ಜೊತೆ ನಾವಿವತ್ತು ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಚುನ್ನಪ್ಪ ಪೂಜಾರಿ ಅಣ್ಣ, ಏನ್ ರೈತ ಸಂಘಟನೆ, ಅವರೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದಂತದ್ದು ಇನ್ನೊಂದ್ 2 ದಿನ ಅವಕಾಶ ಕೊಡಿ, ನಾವು ಒಂದು ಹೋರಾಟಕ್ಕೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ. ಸೊ ಅವರು ನಿಗದಿ ಮಾಡೋದ್ರ ಜೊತೆಗೆ ನಾವು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ಆ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು. ಇಲ್ಲ ಅಂತಂದ್ರೆ ಸರ್ಕಾರ ಮತ್ತಷ್ಟು ವಿಳಂಬವನ್ನ ಮಾಡುತ್ತೆ. ಈಗಾಗಲೇ 50% ಮೇಲೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು, ಅದಂತೂ 100% ಸುಳ್ಳು ಅಂತ ಗೊತ್ತಾಗಿದೆ. ಹಂಗೆ 56,000 ಹುದ್ದೆಗಳ ನೇಮಕಾತಿ 30 ದಿನದಲ್ಲಿ ಮಾಡ್ತೀವಿ ಅಂತ CM ಅವರು ಭರವಸೆ ಕೊಟ್ಟಿದ್ರು, ಅದು ಕೂಡ ಸುಳ್ಳು. ಅವೆರಡೂ ಕೂಡ ಈಗ ಆ ನಿರೀಕ್ಷೆಗಳು ಹುಸಿಯಾಗಿರೋದ್ರಿಂದ ನಾವು ಹೋರಾಟದ ಹಾದಿಯನ್ನು ಹಿಡಿಲೇಬೇಕಿದೆ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ, ಹೋರಾಟವನ್ನ ನಾವು ರಾಜಕೀಯ ಮುಕ್ತವಾಗಿ ಮಾಡಬೇಕು ಅಂತ ಈ ಬಾರಿ ನಿರ್ಧಾರ ಮಾಡಿದೀವಿ. ಯಾಕೆ ಅಂತಂದ್ರೆ, ಪ್ರತಿ ಬಾರಿ ಕೂಡ ಯಾವುದೋ ಒಂದು ರಾಜಕೀಯ ಪಕ್ಷದ ನಾಯಕರನ್ನ ಕರ್ಕೊಂಡ್ ಬರೋದು, ನಾವು ಹೋರಾಟ ಮಾಡ್ತೀವಿ ಅಂತಂದಾಗ ಆಡಳಿತ ಪಕ್ಷಕ್ಕೆ ಅದೇನಾಗ್ಬಿಡುತ್ತೆ ಅಂತಂದ್ರೆ, ಇದು ರಾಜಕೀಯ ಪ್ರೇರಿತ ಹೋರಾಟ ಅನ್ನುವಂಥದ್ದು ಒಂದು ಮೆಸೇಜ್ ಹೋಗುತ್ತೆ. ಅದರಿಂದ ಇವ್ರು ಎಲ್ಲಿ ಕ್ರೆಡಿಟ್ಸ್ ತಗೊಂಡ್ ಬಿಡ್ತಾರೆ, ನಾವೇ ನೇಮಕಾತಿ ಮಾಡಿಸಿದ್ದು ಅಂತೇಳಿ ಅವರು ಫಲಿತಾಂಶವನ್ನ ಕೊಡೋದಿಲ್ಲ. ಸೊ ಅದಕ್ಕೆ ಪ್ಯೂರ್ ಆಗಿ ಓನ್ಲಿ ಆಸ್ಪಿರೆಂಟ್ಸ್, ನಾವೇನು ನೊಂದಿರುವಂತ ಯುವಕರು ಯುವತಿಯರಿದ್ದೀರಾ, ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಹೊರತು ಯಾವ ರಾಜಕೀಯದ ವ್ಯಕ್ತಿಗಳಿಗೂ ಕೂಡ ಈ ಹೋರಾಟದಲ್ಲಿ ಅವಕಾಶ ಕೊಡಬಾರದು. ಅದರ ಜೊತೆ ರೈತ ಸಂಘಟನೆ ನೋಡಿ, ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಹಿಡಿದ ಕೆಲಸವನ್ನು ಬಿಡದೆ ಮಾಡುವಂತ ಒಂದು ಸಂಘಟನೆ ಇದೆ ಅಂದ್ರೆ ಅದು ರೈತ ಸಂಘಟನೆ. ರೈತರು ಕೈ ಹಾಕಿದ್ರು ಅಂತಂದ್ರೆ ಆ ಕೆಲಸ ಅಸಾಧ್ಯ ಅಲ್ಲ. ಈ ಹಿಂದೆ ಕೂಡ ಹಲವಾರು ಬಾರಿ ಹೋರಾಟವನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ. ತುಂಬಾ ಜನ ನನಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು. ನೋಡಿ, ರೈತ ಸಂಘಟನೆ ಈಗಷ್ಟೇ ಬರ್ಬೋದು ನಮ್ ಜೊತೆ, ಬಟ್ ಮುಂದೆ ನಮ್ಮ ಸಮಸ್ಯೆಗಳನ್ನ ಕೇಳೋರು ಯಾರಂತೆ. ನೋಡಿ, ನಮ್ಗೆ ಈಗ ಜಟಿಲವಾದಂತ ಸಮಸ್ಯೆ ಆಗಿರೋದೇನು ಅಂತಂದ್ರೆ ನೇಮಕಾತಿ ಆಗದೆ ಇರುವಂತದ್ದು. ಅದನ್ನ ನಾವು ಮಾಡಿಸಿದ್ವಿ ಅಂದ್ರೆ ಮುಂದೆ ಬರುವಂತ ಸಮಸ್ಯೆಗಳಿಗೆ ಸಂಘಟನೆ ಇರುತ್ತೆ, ಅದಕ್ಕೆ ಹೋರಾಟ ಮಾಡುತ್ತೆ, ಅವೆಲ್ಲವನ್ನ ಕೇಳುತ್ತೆ. ಬಟ್ ಈಗ ಪ್ರಮುಖ ಸಮಸ್ಯೆ ನಮ್ಗೆ ನೇಮಕಾತಿನೇ ಆಗ್ತಾ ಇಲ್ಲ. ನೋಡಿ, ವಿರೋಧ ಪಕ್ಷದ ಸ್ಥಾನದಲ್ಲಿರೋರು ಸ್ವಲ್ಪನಾದ್ರೂ ಜವಾಬ್ದಾರಿಯುತವಾಗಿದ್ರೆ ಈ ವಿಷಯವನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಿದ್ರಿ. ಈ ಹಿಂದೆ ಕಾಂಗ್ರೆಸ್ ಪಕ್ಷ 545 ಸ್ಕ್ಯಾಮ್ ಆದಾಗ ಯಾವ ರೀತಿಯಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಹೋರಾಟ ಮಾಡಿ ಆ ಸ್ಕ್ಯಾಮ್ ಅನ್ನು ಹೊರತರುವಂತ ಕೆಲಸ ಮಾಡಿದ್ರು. ಬಟ್ ಈಗಿರುವಂತ ವಿರೋಧ ಪಕ್ಷ KS ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, CTL ಅಕ್ರಮ ಆಗಿದೆ, PDO ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂದ್ರೂ ಕೂಡ ಕಿಂಚಿತ್ತೂ ಧ್ವನಿ ಎತ್ತದೆ, ಮೌನವಾಗಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ಇವ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾವ ರೀತಿ ಇದೆ ಅಂತ. ಸೊ ಅದಕ್ಕೆ ನಾವೆಲ್ಲ ಯುವ ಶಕ್ತಿಗಳು ಒಂದಾಗ್ಬೇಕು. ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬರೀ ಒಂದು ಪೇಪರ್ ಲೀಕ್ ಆಯ್ತು ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಅಲ್ಲೆಲ್ಲ ಮಾಡ್ತಾರೆ. ಬಟ್ ನಮ್ಮಲ್ಲಿ ಯಾಕೆ ಹಿಂಗಾಗಿದೆ, ನಾವ್ ಯಾಕೆ ಈ ರೀತಿ ಇದೀವಿ? ಏನೇ ಅನ್ಯಾಯ ಆದ್ರೂ ಕೂಡ ಯಾರೋ ನ್ಯಾಯ ಕೊಡಿಸ್ಲಿ ಬಿಡಿ ಅಂತ ಯಾಕೆ ಸುಮ್ನೆ ಕೊಡ್ತೀವಿ? ಅದನ್ನ ನಾವು ಪ್ರಶ್ನೆ ಮಾಡಬೇಕು. ಈ ಬಾರಿ ದೊಡ್ಡ ಮಟ್ಟದ ಹೋರಾಟ, ಸುಮ್ನೆ ಒಂದು ದಿನ ಅಂತೂ ಖಂಡಿತವಾಗಿ ಒಂದು ದಿನದ ಹೋರಾಟ ಆದ್ರೆ ನಾವ್ ಯಾರು ಕೂಡ ಬೆಂಬಲ ಕೊಡಲ್ಲ, ಬರೋದಿಲ್ಲ. ಅನಿರ್ದಿಷ್ಟ ಅವಧಿಯಾಗಿ ಅಲ್ಲಿ ಕೂತ್ಕೋಬೇಕು. ಏನಾದ್ರೂ ಆಗ್ಲಿ, ನಮ್ಮನ್ನ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ನಾವು ನೇಮಕಾತಿ ಮಾಡಿಸೇ ತೀರ್ತೀವಿ ಅನ್ನೋ ಒಂದು ಗಟ್ಟಿ ಮನಸ್ಸಿಂದ, ಗಟ್ಟಿತನದಿಂದ ಹೋರಾಟಕ್ಕೆ ಬನ್ನಿ. ಖಂಡಿತವಾಗಿ ಹೋರಾಟ ಯಶಸ್ವಿ ಆಗುತ್ತೆ. ಹಾಗೆ ಈಗ ನಾವು KSVS ಅಂತೇಳಿ ತಂಡವನ್ನ ಕೂಡ ಮಾಡ್ಕೊಂಡಿದೀವಿ, ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಮೂಹ ಅಂತ. ಆ ಸಮೂಹದಲ್ಲಿರುವಂತ ನಮ್ಮ ಪ್ರಮುಖರು ಸಂದೀಪ್ ರೈ ಅವರು ಕೂಡ ಹೋರಾಟದ ಹಾದಿಯ ಬಗ್ಗೆ ಹೇಳ್ತಾರೆ. ಸರ್ಕಾರ ಏನಿದೆ, ಸರ್ಕಾರ ಅಧಿಕಾರಕ್ಕೆ ಬಂದ್ 3 ವರ್ಷ ಆಯ್ತು, ಇಲ್ಲಿ ತನಕ ಒಂದೇ ಒಂದು ನೇಮಕಾತಿ ಮಾಡಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಭರವಸೆ ಕೊಟ್ಟರು ಯುವಕರಿಗೆ, ನಾವು ಅಧಿಕಾರಕ್ಕೆ ಬಂದ್ರೆ 3.5 ಲಕ್ಷ 1.5 ಲಕ್ಷ ಹುದ್ದೆ ತುಂಬ್ತೀವಿ ಅಂತ. ಇವ್ರು ಇಲ್ಲಿ ಗಂಟ ಅಧಿಕಾರಕ್ಕೆ ಬಂದ್ಮೇಲೆ ಯಾವುದೇ ರೀತಿ ಇವ್ರು ಅಧಿಕಾರದಲ್ಲಿದ್ದ ಐಷಾರಾಮಿ ಕಾರು, ಐಷಾರಾಮಿ ಬಂಗ್ಲೆ ಅಂತ ಹೇಳಿ ಮಜಾ ಮಾಡ್ತಾ ಇದಾರೆ, ಅಧಿಕಾರ ಮಾಡ್ತಾ ಇದಾರೆ. ಬಡವ್ರ ಮಕ್ಳು ಪಾಪ ಲೈಬ್ರರಿಲಿ ಕುತ್ಕೊಂಡು ಕಣ್ಣೀರಾಗ್ತಾ ಇದಾರೆ. ತಿಂಗಳಿಗೆ 7-8 ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ. ಬೆಂಗಳೂರಲ್ಲಿ ಓದ್ಬೇಕಂದ್ರೆ 12-13 ಸಾವಿರ ಖರ್ಚು ಬರುತ್ತೆ. ಯಾರಿಗೆ ಕೊಡ್ತಾರೆ ಪಾಪ ಹುಡುಗರಿಗೆ? 3 ವರ್ಷದಿಂದ ನೇಮಕಾತಿ
ನೇಮಕಾತಿ ಆಗ್ತಾ ಇಲ್ಲ, ಒಂದು ಲೈಬ್ರರಿ ಫೀಸ್ ತುಂಬಕ್ ಆಗ್ತಾ ಇಲ್ಲ, ಒಂದು ಊಟ ಮಾಡಕ್ ದುಡ್ಡಿಲ್ಲ. ಪಾಪ ಮನೇಲಿ ಎಷ್ಟಂತ ಕೇಳ್ತಾರೆ ಹೇಳಿ? ವಯಸ್ಸು 30-32 ಆಗಿದೆ, ನೀವು ಐದು ವರ್ಷ ನೇಮಕಾತಿ ಸಡಿಲ ಮಾಡಿದೀರಾ. ಈ ವಯೋಮಿತಿನ ತಗೊಂಡ್ ಏನ್ ಮಾಡಕ್ಕಾಗುತ್ತೆ? ನೇಮಕಾತಿನೇ ಮಾಡ್ತಾ ಇಲ್ಲ. ಮೊನ್ನೆ ನಾವು ಸಿದ್ದರಾಮಯ್ಯನ ನಿಮ್ನೆಲ್ಲ ಭೇಟಿಯಾದಾಗ, ಸಿದ್ದರಾಮಯ್ಯ ಸರ್ ಆಗ್ಲಿ, ಮಾನ್ಯ ಪೊನ್ನಪ್ಪ ಸರ್ ಆಗ್ಲಿ, ನಿಮ್ನೆಲ್ಲ ಭೇಟಿಯಾದಾಗ 30 ದಿನದಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ರಿ ನೀವು, ಮುಖ್ಯಮಂತ್ರಿ ನಿಮ್ ಕೃಷ್ಣಾದಲ್ಲಿ. ಏನ್ 30 ದಿನ ಆಯ್ತು? 30 ದಿನ ಆಗಿ ಇವತ್ತಿಗೆ 5-6 ದಿನ ಕಳೀತು, ಒಂದೇ ಒಂದು ನೇಮಕಾತಿ ಇಲ್ಲ. ಎಷ್ಟು ಯುವಕರು ನಮ್ಮ ಹತ್ರ ಏನೇನೋ ಹೇಳ್ತಾ ಇದಾರೆ, ಕಣ್ಣೀರಾಗ್ತಾ ಇದಾರೆ, ಸರ್ ಏನಾದ್ರು ಮಾಡಿ ನೇಮಕಾತಿ ಮಾಡಿಸಿ ಅಂತ. ಈ ಬಾರಿ ಅಂತೂ ನೇಮಕಾತಿ ಆಗ್ಲೇಬೇಕು. ನಾವು ಆಗ್ಲಿ, ಅಮರ್ ಅವರಾಗ್ಲಿ ಪಣ ತೊಟ್ಟು ನಿಂತಿದೀವಿ. ಈ ಸತಿ ನೇಮಕಾತಿ ಮಾಡಿಸ್ತೀವಿ. 1 ತಿಂಗಳೊಳಗೆ ನೇಮಕಾತಿ ಆಗ್ಲೇಬೇಕು. ಯಾವ್ದೇ ಸರ್ಕಾರ ಬರ್ಬೇಕು. ವಿದ್ಯಾರ್ಥಿಗಳು, ಯುವ ಶಕ್ತಿ, ದೇಶದ ಭವಿಷ್ಯ. ನಾವು ತೊಡೆ ತಟ್ಟು ನಿಂತ್ರೆ, ಪಣ ನಿಂತ್ರೆ ಯಾವ್ದೇ ಸರ್ಕಾರ ಆಗ್ಲಿ ನಮ್ಮನ್ನೇನು ಮಾಡಕ್ಕಾಗಲ್ಲ. ನಮ್ ಕಡೆ ನ್ಯಾಯ ಇದೆ. ಇದೇ 14ನೇ ತಾರೀಕು ಹೋರಾಟ ನಿಗದಿ ಮಾಡಿದ್ದಾರೆ ಧಾರವಾಡದಲ್ಲಿ. ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲ ಕೊಟ್ಬಿಟ್ಟು ನಾವು 12ನೇ ತಾರೀಕು ಧಾರವಾಡಕ್ಕೆ ಬರ್ತಾ ಇದೀವಿ. 12ನೇ ತಾರೀಕಿಗೆ ಧಾರವಾಡ ಬಂದು ಧಾರವಾಡದ ವಿದ್ಯಾರ್ಥಿಗಳ ಎಲ್ಲ ಏನಿದೆ ಅಹವಾಲು, ಏನಿದೆ ಸಮಸ್ಯೆಗಳನ್ನೆಲ್ಲ ಆಲಿಸ್ತೀವಿ. ನಾವು ಸರ್ಕಾರದ ಪ್ರತಿನಿಧಿಗಳು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಹಾಗೂ ನಾವು ಎಲ್ಲರಿಗೂ ಬೆಂಬಲ ಕೊಡ್ತೀವಿ. ನಾವು ಯಾವುದೇ ಸರ್ಕಾರದ ಪರ ಅಲ್ಲ, ಯಾವುದೇ ಸರ್ಕಾರದ ವಿರೋಧ ಅಲ್ಲ, ಯಾವುದೇ ಪಾರ್ಟಿ ನಮಗ್ ಬೇಕಾಗಿಲ್ಲ. ನಾವು ವಿದ್ಯಾರ್ಥಿಗಳನ್ನ ಓದೋರು, ನಮಗೆ ಒಂದು ನೇಮಕಾತಿ ಬೇಕಿದೆ ಅಷ್ಟೇ. ನಾವು ಒಂದು ಯಾವ್ದೋ ಸರ್ಕಾರಿ ಹುದ್ದೆ ತಗೊಂಡು ಈ ಸಮಾಜಕ್ಕೆ ಸೇವೆ ಮಾಡ್ಬೇಕಂತ ಇರೋರು. ನಮಗೆ ನೀವು ನೇಮಕಾತಿ ಮಾಡ್ಬೇಕಷ್ಟೇ. ನಾವು ರೈತ ಪರ ಸಂಘಟನೆ ಇರ್ಲಿ, ಕನ್ನಡ ಪರ ಸಂಘಟನೆ ಇರ್ಲಿ, ಎಲ್ಲರನ್ನ ಸಂಪರ್ಕಕ್ಕೆ ಬಂದಿದೀವಿ. ನಾವು ಎಲ್ಲರ ಸಂಪರ್ಕಕ್ಕೆ ಬಂದು ಇವತ್ತೆಲ್ಲ ಮೀಟಿಂಗ್ ಮಾಡಿ ಸುಮಾರು ನಾವು ಇವಾಗ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಮೂಹ ಅಂತ ಒಂದು ಸಮೂಹನ ಹುಟ್ಟಾಕಿದೀವಿ. ಅದು ನೇಮಕಾತಿ ಪ್ರಕ್ರಿಯೆಗೆ ನಾವು ಪಣ ತೊಟ್ಟು ನಿಂತಿದೀವಿ. ಏನೇ ಆದ್ರೂ ಮಾಡಿಸ್ತೀವಿ. ನೋಂದಣಿ ಪ್ರಕ್ರಿಯೆ ಎಲ್ಲ ಪ್ರಗತಿಯಲ್ಲಿದೆ. ನಮ್ಮ ಅಮರ್ ಅವರು ಅದಕ್ಕೆ ಮುಖ್ಯಸ್ಥರಿದ್ದಾರೆ, ನಾವು ಇದೀವಿ, ಎಲ್ಲ ವಿದ್ಯಾರ್ಥಿಗಳು ಇದಾರೆ ಇಲ್ಲಿ. ನೀವು ಮುಖಂಡ್ರಲ್ಲ, ಎಲ್ಲರೂ ಮುಖಂಡ್ರೆ. ಇವಾಗ ನಾವು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಏನಿದೆ ಅಕ್ಸಾ, ಅವ್ರು ಮಾಡೋ ಹೋರಾಟಕ್ಕೂ ನಾವು ಬೆಂಬಲ ಕೊಡ್ತೀವಿ. ನಮ್ಮಲ್ಲಿ ಯಾವುದೇ ರೀತಿ ಮನಸ್ತಾಪ ಇಲ್ಲ. ಇಲ್ಲಿ ನೇಮಕಾತಿ ಆಗ್ಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು, ಅದೊಂದೇ ನಮ್ಮ ಬೇಡಿಕೆ. 14ನೇ ತಾರೀಕಿಗೆ ಮಾಡೋ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಒಂದು ವೇಳೆ ಅವತ್ತು ಪೊಲೀಸ್ ಅನುಮತಿ ನಿರಾಕರಣೆ ಮಾಡಿದ್ರೆ ನಾವು ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿ ಯಾರ್ಯಾರು ವಿದ್ಯಾರ್ಥಿಗಳ ಪರ ಇದ್ದಾರೆ ಅಂತ ನಾಯಕರೊಂದಿಗೆ ನಾವು ವಿಶ್ವಾಸಕ್ಕೆ ತಗೊಂಡು ನಾವು ಒಂದು ಬೃಹತ್ ಮಟ್ಟದ ಹೋರಾಟನ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದೀವಿ. ಮುಂದಿನ 30 ದಿನದ ಒಳಗೆ ನೇಮಕಾತಿ ಆಗ್ಲೇಬೇಕು. ನೇಮಕಾತಿ ಮಾಡಿಸ್ತೀವಿ. ಇದು ನಾನು ಅಮರ್ ಅವ್ರು ಕೊಡ್ತಾ ಇರೋ ಆಶ್ವಾಸನೆ ನಿಮಗೆ. ಈಗೇನಿದೆ 14ನೇ ತಾರೀಕು ಆದ್ಮೇಲೆ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಎಲ್ಲ ಒಂದು ಹೋರಾಟ ಡೇಟ್ ಫಿಕ್ಸ್ ಮಾಡ್ತೀವಿ. ಏನೇ ಆಗ್ಲಿ ಕೂತಿದ್ದ ಜಾಗದಿಂದ ನಾವು ಕದ್ಲಲ್ಲ. ನಾವು ನಿಂತಿರೋ ಜಾಗಕ್ಕೆ, ನಾವು ಕೂತಿರೋ ಜಾಗಕ್ಕೆ ಸರ್ಕಾರ ಬರ್ಬೇಕು, ಸರ್ಕಾರದ ಮಂತ್ರಿಗಳು ಬರ್ಬೇಕು. ನಮ್ಮಿಂದ ಸರ್ಕಾರದಿಂದ ನಾವಲ್ಲ. ನಾವು ಕಟ್ತೀವಿ ತೆರಿಗೆ, ನಾವು ಮಾಡ್ತೀವಿ, ನಾವು ಓಟ್ ಹಾಕ್ತಿದ್ರೆ ನೀವೆಲ್ಲ ಅಧಿಕಾರನ ಮಜಾ ಮಾಡ್ತಾ ಇದ್ದೀರಾ. ಇವತ್ತು ವಿದ್ಯಾರ್ಥಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ಒಂದೇ ಒಂದು ವಿದ್ಯಾರ್ಥಿಗಳ ಅಹವಾಲು ಕೇಳಕ್ಕೆ ಯಾರು ಇಲ್ಲ. ಅಷ್ಟು ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಯಾವುದೇ ನೇಮಕಾತಿ ಇಲ್ಲ. KS, CET, PDO ಎಲ್ಲ ಅಕ್ರಮ ಮಾಡಿ ಕೂತಿದ್ದೀರಾ ನೀವು. ಯಾವುದೇ ಕೇಳಕ್ ಹೋದ್ರೆ ಯಾವುದೂ ಇಲ್ಲ. ನಮಗೆ ನೇಮಕಾತಿ ಬೇಕೇ ಬೇಕು. ನೇಮಕಾತಿ ಮಾಡ್ತೀವಿ. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾವು ನೇಮಕಾತಿ ಮಾಡಿಸ್ತೀವಿ. ವಿದ್ಯಾರ್ಥಿಗಳ ಪರವಾಗಿ ನಾವು ನಿಂತೀವಿ. ಎಲ್ಲ ವಿದ್ಯಾರ್ಥಿಗಳು ನಮಗೆ ಬೆಂಬಲ ಕೊಡ್ಬೇಕು ಅಂತ ಹೇಳ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ.